ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಶೋಧದ ವೇಳೆಯಲ್ಲಿ ಕೊನೆಗೂ ಪತ್ತೆಯಾಗಿದೆ ಒಂದು ಅವಶೇಷ. ಪಾಯಿಂಟ್ 6ರಲ್ಲಿ ನಿನ್ನೆ ಕೂಡ ನಮ್ಮ ವರದಿಗಾರ ಆದಿತ್ಯ ಹೇಳ್ತಾ ಇದ್ರು 6, 7, 8 ಈ 3 ಪಾಯಿಂಟ್ಗಳಿದೆಯಲ್ಲ ಬಹಳ ಕ್ರೂಷಿಯಲ್. ಇದು 6ರಲ್ಲಿ ಮಹತ್ವದ್ದೇನೋ ಇದೆ ಅಂತ. ಇದಕ್ಕೂ ಕೂಡ ಒಂದು ಬಲವಾದ ಕಾರಣ ಇತ್ತು. ಅವನು ಯಾವ ಆರೋಪ ಇದನ್ನು ಮಾಡಿದ್ನೋ, ಇದೆಲ್ಲ ನಾನು ಹೂತಿದ್ದೀನಿ ಅಂತ ಹೇಳಿದ್ನಲ್ಲ ದೂರುದಾರ, ಆ ಮನುಷ್ಯ ಹೇಳಿದ್ದೇನು ಅಂತ ಹೇಳಿದ್ರೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅದು. ಇಲ್ಲಿ ನಾನು ಶವಗಳನ್ನು ಹೂತಿದ್ದೀನಿ, ಈ ಶವಗಳನ್ನು ಹೂತಿರುವಂಥ ಜಾಗದಲ್ಲಿ ಶವಗಳನ್ನು ಬಂದು ಕಾಡು ಪ್ರಾಣಿಗಳು ತಿನ್ನದೇ ಇರುವ ರೀತಿಯಲ್ಲಿ ಒಂದಷ್ಟು ಬೇಲಿ ಥರದ ವ್ಯವಸ್ಥೆ ಮಾಡಿದ್ದೀನಿ ನಾನು ಅಂತ. ಬೇಲಿ ಅಥವಾ ಬಲೆ ಅಂದರೆ ಏನು ಅಂತ ಹೇಳಿದ್ರೆ, ಕೆಲವು ಕಲ್ಲುಗಳನ್ನು ಅದರ ಮೇಲೆ ನಾನು ಹಾಕಿದ್ದೆ. ಪ್ರಾಣಿಗಳು ಟ್ರೈ ಮಾಡಿದ್ರೂ ಕೂಡ ತೀರಾ ಆ ಒಂದು ಗುಂಡಿಯನ್ನು ಅಗಿಯೋಕ್ಕಾಗಬಾರದು. ಈಗ ಹಂದಿ ಎಲ್ಲ ಬಂದು ನೆಲ ಬಗೆದು ಬಿಡ್ತಾವೆ. ಸೊ ಹಾಗಾಗಿ ಆ ಥರ ಮಾಡದೆ ಒಂದು ಪ್ರಾಣಿಗಳು ತಿನ್ನದೇ ಇರಲಿ ಅಂಥೇಳಿ ಒಂದಷ್ಟು ಮಾಡಿದ್ದೆ ನಾನು. ಜೊತೆಗೆ ತ್ರಿಕೋನಾಕಾರದಲ್ಲಿ ಹೂತಿದ್ದೆ ಅನ್ನೋ ಒಂದು ಮಾಹಿತಿ ನಮಗೆ ಅಲ್ಲಿಂದ ಸಿಕ್ಕಿತ್ತು. ಟ್ರಯಾಂಗ್ಯುಲರ್ ಶೇಪಲ್ಲಿ ಅಲ್ಲಿ ನಾನು ಅದನ್ನು ಹೂತಿದ್ದೆ ಅಂತ ಹೇಳಿ. ಹಾಗಾಗಿ ಈ 6, 7, 8 ಬರೀ 6 ಮಾತ್ರ ಅಲ್ಲ, 7, 8 ಜೊತೆಗಿಲ್ಲಿ ತ್ರಿಭುಜಾಕಾರದಲ್ಲಿ ತ್ರಿಕೋನಾಕಾರದಲ್ಲಿ ಒಂದೆರಡೆರಡು ಬಾಡಿಗಳನ್ನ ನಾನು ಹೂತಿದ್ದೀನಿ ಅಂಥೇಳಿ ಅವನು ಹೇಳಿದ್ನಲ್ಲ. ಹೇಳಿದ್ದರ ಆಧಾರದ ಮೇರೆಗೆ ಅಲ್ಲಿ ಅಂಥ ಒಂದು ಗುರುತು ಪತ್ತೆ ಆಗಿತ್ತು ಮೊದಲು. ಅಂದರೆ ಅವನು ಹೇಳ್ತಾನಿಲ್ಲಿ ಯಾವುದೋ ಒಂದು ಕಟ್ಟಡ ಇತ್ತು ಮೊದಲು, ಇಲ್ಲಿ ಕಟ್ಟಡ ಇತ್ತು. ನೇತ್ರಾವತಿ ಸ್ನಾನಘಟ್ಟ ಒಂದಷ್ಟು ಪ್ರವಾಹ ಅದಕ್ಕೆ ಮುಂಚೆ ಎಲ್ಲ ಅದೆಲ್ಲ ಸ್ವಲ್ಪ ಶಿಥಿಲ ಆಗಿತ್ತಲ್ವ, ಅದನ್ನು ಮತ್ತೆ ರೀಬಿಲ್ಡ್ ಮಾಡ್ತಾರೆ, ಅದನ್ನು ಮತ್ತೆ ಕಟ್ತಾರೆ ಅದನ್ನು. ಸೊ ಕಟ್ಟೆಲ್ಲ ಆದಮೇಲೆ ಆ ಕಟ್ಟಡ ನನಗೆ ಕಾಣಿಸ್ತಾ ಇಲ್ಲ ಅಂತ ಅವನು ಹೇಳಿದ್ದಂತೆ. ಅದೆಲ್ಲ ಪೂರ್ತಿ ನಾಶ ಆಗಿಬಿಟ್ಟಿದೆ ಇಲ್ಲಿ ಅಂತ ಅವನು ಹೇಳಿದ್ದಂತೆ. ಸೊ ಹಾಗಾಗಿ ಆ ಕಟ್ಟಡ ಎನ್ನುವುದು ಅವನಿಗೊಂದು ಗುರುತದು. ಈ ಕಟ್ಟಡದ ಸುತ್ತಮುತ್ತ ನಾನೆಲ್ಲ ಹೂತಾಕಿದ್ದೆ ನಾನು ಅಂಥೇಳಿ 20 ವರ್ಷಗಳ ಹಿಂದಿನ ಕಥೆ ಇರಬಹುದಿದು. ಸೊ ಈಗ ಏನಾಗಿದೆ ಈ ಒಂದು ಪರಿಸ್ಥಿತಿಯಲ್ಲಿ, ಆ ತ್ರಿಕೋನಾಕಾರದ ಒಂದು ಜಾಗದಲ್ಲಿ ಇದೀಗ SIT ಎಂಟ್ರಿ ಆಗಿದೆ. SIT ಎಂಟ್ರಿ ಆದ ಮೇಲೆ ನಾವು ಚೆಕ್ ಮಾಡಿದ್ರೆ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ಇವನು ಆ ತ್ರಿಕೋನಾಕಾರದೆಲ್ಲ ಹೇಳಿದಾನಲ್ಲ, ಇವನು ಆ ಗುರುತುಗಳು ಇದೆಯೋ ಇಲ್ಲೋ ನಮಗೆ ಗೊತ್ತಿಲ್ಲ. ನಾನು ಯಾವುದೋ ಕಲ್ಲು ಹಾಕಿದ್ದೆ, ಅಲ್ಲಿ ಪ್ರಾಣಿಗಳು ತಿನ್ನಬಾರ್ದು ಅಂತ ನಾನೇನೋ ಒಂದಷ್ಟು ವ್ಯವಸ್ಥೆ ಮಾಡಿದ್ದೆ, ಶವಗಳಿಗೆ ಒಂದು ಭದ್ರತೆ ಮಾಡಿದ್ದೆ ನಾನಲ್ಲಿ. ಕಲ್ಲಿಂದ ಮಾಡಿದ್ನೋ, ಬೇಲಿ ಹಾಕಿದ್ನೋ, ಮುಳ್ಳು ಎಳೆದಿದ್ನೋ, ಅದ್ರ ಮೇಲೆ ಆ ಮುಳ್ಳಿನ ಮೇಲೆ ಕಲ್ಲು ಹಾಕಿದ್ನೋ ನಮಗೆ ಗೊತ್ತಿಲ್ಲ. ಆದರೆ ಅವನು ಆ ಥರ ಗುರುತು ಹೇಳಿದಾಗ 6, 7, 8 ನನ್ನ ಕಲೀಗ್ ಆದಿತ್ಯನೇ ಹೇಳ್ತಾ ಇದ್ದದ್ದು, ಇಲ್ಲೇನೋ ಮಹತ್ವದ್ದು ಇದೆ, ಸಿಗಬಹುದು ಅನ್ನೋ ನಿರೀಕ್ಷೆ ಬಲವಾಗ್ತಾ ಇದೆ ಅಂತ ಮಾಹಿತಿ ಬಂದಿತ್ತು. ಇದೀಗ ಅದೇ ಪಾಯಿಂಟ್ 6ರಲ್ಲಿ ಮೂಳೆ ಸಿಕ್ಕಿದೆ. ಅಲ್ಲಿ SITಗೆ ಅಲ್ಲಿ ಅಗೆದಾಗ ಮೂಳೆ ಸಿಕ್ಕಿದೆ. ಪ್ಲಾಸ್ಟಿಕ್ ಕವರ್ನಲ್ಲಿ ಆ ಒಂದು ಮೂಳೆಯನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ. ತುಂಬ ಸುರಕ್ಷಿತವಾಗಿ ಫಾರೆನ್ಸಿಕ್ ತಂಡ ಆ ಮೂಳೆಯನ್ನು ಕಲೆಕ್ಟ್ ಮಾಡಿಕೊಂಡು ಆನಂತರದ ಅದನ್ನು FSLಗೆ ರವಾನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಆ ತಂಡ ಮಾಡ್ತಾ ಇದೆ. ನೀವು ಗಮನಿಸಬಹುದಾಗುತ್ತೆ, ಇಲ್ಲಿ ಈ ಒಂದು ಮೂಳೆ ಸಿಕ್ತು ಅಂದ ತಕ್ಷಣವೇ ನಿಮಗೆ ಇಡೀ ಆ SIT ಎಲ್ಲೇನು ತನಿಖೆ ಮಾಡ್ತಾ ಇತ್ತಲ್ಲ, ಅಲ್ಲೆಲ್ಲ ಶವ ಅಗೀತಾ ಇದ್ದಾರಲ್ಲ, ಆ ಜಾಗದ ವಾತಾವರಣವೇ ತುಂಬ ಚೇಂಜ್ ಆಯ್ತು. ಅಲ್ಲಿ ಇದ್ದಕ್ಕಿದ್ದಂತೆ ತುಂಬ ಜನ ರಶ್ ಆಗ್ತಾ ಇದ್ದಾರೆ, ಅಲ್ಲಿ ಒಂದು ಚಟುವಟಿಕೆಗಳಾಗ್ತಾ ಇದೆ, ಬಿರುಸಿನ ಚಟುವಟಿಕೆಗಳಲ್ಲಿ ಸಾಗ್ತಾ ಇದೆ. ಯಾವ ಜಾಗದಲ್ಲಿ ಮೂಳೆ ಸಿಕ್ತೋ ಅದನ್ನು ಒಂದು ರೀತಿಯಲ್ಲಿ ಸುತ್ತುವರೆದಿದ್ದಾರೆ ಎಲ್ಲರೂ ಕೂಡ. ಅಂದರೆ ಆ ಸ್ಥಳದ ಬಗೆಗಿನ ಒಂದು ಸುರಕ್ಷತೆ ಅದು. ಜೊತೆಗೆ ಯಾರನ್ನೂ ಹತ್ತಿರ ಸೇರಿಸ್ತಾ ಇಲ್ಲ, ನಾಟ್ ಈವನ್ ಮೀಡಿಯಾ ಬಹಳ ದೂರದಿಂದನೇ, ಎಲ್ಲರೂ ಅಷ್ಟೇ, ನಾವು ಒಬ್ಬರೇ ಅಂತಲ್ಲ, ಎಲ್ಲರೂ ಕೂಡ ಬಹಳ ದೂರದಿಂದನೇ ಇದನ್ನಲ್ಲಿ ಕವರ್ ಮಾಡ್ತಾ ಇದ್ದಾರೆ. ಇದೀಗ ಒಂದು ರೀತಿಯಲ್ಲಿ ಆ ಒಂದು ಭಾಗದಲ್ಲಿ ಕೆಲವು ವಿಚಾರಗಳಲ್ಲಿ ಅದಕ್ಕೊಂದು ಬಟ್ಟೆಯನ್ನು ಕಟ್ಟೋದು, ತೆರೆ ಎಳೆಯುವುದು, ಒಳಗಡೆ ಅದನ್ನು ತುಂಬ ರಹಸ್ಯವಾಗಿ ಸ್ಯಾಂಪಲ್ ಕಲೆಕ್ಷನ್ಸ್, ಫಾರೆನ್ಸಿಕ್ ಒಂದು ತಂಡಕ್ಕೆ ನಿಮಗೆ ಏನೊಂದು ಆ ಶವ ಇದೆಯಲ್ಲ, ಅಕಸ್ಮಾತ್ ಶವ ಸಿಕ್ಕಿದ್ರೆ ನಮಗೆ ಗೊತ್ತಿಲ್ಲ, ಅಸ್ಥಿಪಂಜರ ಸಿಕ್ಕಿದ್ರೆ, ಮೂಳೆಗಳು ಸಿಕ್ಕಿದ್ರೆ, ಆ ಮೂಳೆಗಳು ಸಿಕ್ಕಿರಬಹುದಾದ ಸ್ಥಳದ ವಿಡಿಯೋಗ್ರಾಫ್ ಕೂಡ ಇರುತ್ತಲ್ಲಿ. ಯಾವ ಸ್ಥಿತಿಲಿ ಮೂಳೆ ಪತ್ತೆ ಆಯ್ತಪ್ಪ ಅಂತ. ಆನಂತರ ಅದು ಗಂಡಿನ ಮೂಳೆನ ಹೆಣ್ಣಿನ ಮೂಳೆನ, ಹೆಣ್ಣಿನ ದೇಹದ ಮೂಳೆನ ಅದು ಗಂಡಿನ ದೇಹದ ಮೂಳೆನ, ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಆನಂತರದಲ್ಲಿ ವಯಸ್ಸು, ಅಂದಾಜು ಎಷ್ಟು ವರ್ಷ ಇರಬಹುದು, ಅಂದಾಜು ಎಷ್ಟು ವರ್ಷದ ವ್ಯಕ್ತಿ ಇಲ್ಲಿ ಸತ್ತು ಹೋಗಿರಬಹುದು, 12 ವರ್ಷನ, 15, 20, 25, 30, ಗಂಡಸ ಹೆಂಗಸ, ವಯಸ್ಸಾದವನ ಎಲ್ಲ ಚೆಕ್ ಮಾಡ್ಕೊಳ್ತಾರಲ್ಲ. ಹಾಗಾಗಿ ಆ ಮೂಳೆ ಸಂಗ್ರಹ ತುಂಬ ಒಂದು ಕ್ರೂಷಿಯಲ್ ಆಗಿರ್ತಕ್ಕಂಥ ಒಂದು ವಿಚಾರ. 4-5 ದಿನಗಳಿಂದ ಕೆಲಸಕ್ಕೆ ಇಳಿದಿದ್ದಾರಲ್ಲ. ಸೊ ಈ ಇಷ್ಟು ದಿನದ ಬೆಳವಣಿಗೆಗಳಲ್ಲಿ ಇದು ಬಹಳ ಮಹತ್ವದ ಬೆಳವಣಿಗೆ ಆಗಿದೆ ಈ ಒಂದು ವಿಚಾರ.